ಶ್ರೀಗುರುಭ್ಯೋ ನಮಃ ಹರಿ ಓಂ. श्रीगुरुभ्यो नमः हरिः ओम्। ನಾರಾಯ ಪರಿಪೂರ್ಣ ಗುಣಾರ್ಣವಾಯ नारायणाय परिपूर्णगुणार्णवाय ಶೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ विश्वोदयस्थितिलयन्नियतिप्रदाय ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ज्ञानप्रदाय विबुधासुरसौख्यदुःख ಕಾರಣಾಯ ವಿತತಾಯ ನಮೋ ನಮಸ್ತೆ. सत्कारणाय वितताय नमो नमस्ते। ಶೇಷವಾಗ್ಜಾಡ್ಯಮಲಾಪಹಂತ್ರಿ विशेषजवाग्जाड्यमलापहन्त्री ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ नवं नमं स्पष्टसुवाक्प्रदायिनी ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ममेह जिह्वाग्रसुरङ्गनर्तकी ಪ್ರಸನ್ನಾ ವದನೆ ಚ ಮೇ ಶ್ರೀಃ भवप्रसन्ना वदने च मे श्रीः ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ अभ्रमं भङ्गरहितम् अजडं विमलं सदा ಚಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ आनन्दतीर्थमतुलं भजे तापत्रयापहम् ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯತಿ यस्य वाक्कामधेनुर्नः कामितार्थान् प्रयच्छति ವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ सेवेदं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजितान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यन्ति मनोरथाः श्रीगुरुभ्यो नमः। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಈ ಪ್ರಶ್ನೆಗೆ ಯಾವುದು ಅಂದ್ರೆ, ಯಾವ ಸಮಯದೊಳಗೆ ಯಾವ ಕಾಲದಲ್ಲಿ ಈ ಎಲ್ಲ ಮಹಾಭಾರತ ದೊಡ್ಡ ದೊಡ್ಡ ಗ್ರಂಥಗಳು ಎಲ್ಲವೂ ಕೂಡ ವ್ಯತ್ಯಸ್ತವಾಗಿ ಹೋದವು, ಯಾವ ಕಾಲದಲ್ಲಿ ವ್ಯತ್ಯಸ್ತವಾದದ್ದು, ಯಾರಿಂದ ಪ್ರೇರಿತವಾಗಿ ಯಾರು ಇದಕ್ಕೆ ನಿರ್ಣಯವನ್ನ ಮಾಡ್ತಾ ಇದ್ದದ್ದು ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದು. ಕಲಿಯುಗದಲ್ಲಿ ವ್ಯಾಕುಲಿತವಾದದ್ದು, ಭಗವಂತನಿಂದ ಪ್ರೇರಿತನಾಗಿ ಪ್ರಚೋದಿತನಾಗಿ ಭಗವಂತನ ಅನುಗ್ರಹದಿಂದಲೇನೆ ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನ
ಬರಿತಾ ಇದ್ದದ್ದು. ಅದು ಹೇಗೆ ಬರೆಯೋದು ಗೊತ್ತಿಲ್ಲದೆ ಇದ್ದದ್ದು. ಆ ವ್ಯತ್ಯಾಸವಾದಂತಹ ಕಾಲದಲ್ಲಿ ಶ್ರೀಮದಾಚಾರ್ಯ ಇರಲಿಲ್ಲ. ಈಗ ಅವರಿಗೆ ಆ ಜ್ಞಾನ ಹೇಗೆ ತಾನೇ ಇರ್ತದೆ ಅಂತಂದ್ರೆ ಅದಕ್ಕೂ ಉತ್ತರವನ್ನು ಕೊಟ್ಟದ್ದು ಭಗವಂತನ ಪ್ರಸಾದದಿಂದಲೇನೆ. ಆ ಎಲ್ಲ ಉಳಿದ ಹೇಳದೇ ಇರತಕ್ಕಂತಹ ಯಾವ ಸಿಗದೇ ಇರತಕ್ಕಂತಹ ವ್ಯತ್ಯಸ್ತವಾಗಿ ಯಾವ್ದು ಹೋಗಿದೆಯೋ ಎಲ್ಲ ವಿಚಾರಗಳನ್ನು ಕೂಡ ಭಗವಂತನ ಅನುಗ್ರಹದಿಂದ ಅದನ್ನ ತಿಳಿದುಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವೇದಗಳನ್ನ ಎಲ್ಲ ಶಾಸ್ತ್ರಗಳನ್ನು ಕೂಡ ಭಗವಂತ ಅನುಗ್ರಹದಿಂದಲೇನೆ ತಿಳಿದುಕೊಂಡು ಅದಕ್ಕೆ ಅವುಗಳಿಗೆಲ್ಲದಕ್ಕೂ ಕೂಡ ನಿರ್ಣಯವನ್ನ ಬರಿತಾ ಇದ್ದೇನೆ ಅಂತ ಒಂದು ವಿಚಾರವನ್ನ ತಿಳಿಸಿದ್ದು. ಮತ್ತೊಂದು ರೀತಿಯಿಂದ ಇದೇ ನಿರ್ಣಯವನ್ನ ಹೇಗೆ ಬರಿತಾ ಇದ್ದೇನೆ ಎಂಬುದನ್ನ ಶ್ರೀಮದಾಚಾರ್ಯರು ಮುಂದಿನ ಶ್ಲೋಕದಿಂದಲೂ ಕೂಡ ತಿಳಿಸಿಕೊಡ್ತಾರೆ. ಅದಕ್ಕೆ ಅವತಾರಿಕೆಯನ್ನ ಕೊಟ್ಟಿದ್ದಾರೆ. ನ ಕೇವಲಂ ಜ್ಞಾನದೃಷ್ಟೈವ ಶಾಸ್ತ್ರ ದರ್ಶನಮಪಿತು ಪ್ರತ್ಯಕ್ಷತೋಪಿ ನಿರ್ಣಾಯಕ ಶಾಸ್ತ್ರಜ್ಞಾನಮಸ್ತಿ ಇತ್ಯಾಹ ದೇಶ ಇತಿ. ನೋಡ್ರಿ, ನ ಕೇವಲಂ ಜ್ಞಾನದೃಷ್ಟೈವ ಹಿಂದೆ ಹೇಳಿದ್ದು ಭಗವಂತನ ಅನುಗ್ರಹದಿಂದ ಆ ಜ್ಞಾನವನ್ನ ಪಡೆದುಕೊಂಡು ನಿರ್ಣಯವನ್ನ ಬರಿತಾ ಇದ್ದೇನೆ, ನಿರ್ಣಯವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಕೇವಲ ಜ್ಞಾನ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಎಲ್ಲ ಶಾಸ್ತ್ರಗಳನ್ನ ಪ್ರತ್ಯಕ್ಷತೋಪಿ, ಶಾಸ್ತ್ರ ದರ್ಶನವೇ ಪ್ರತ್ಯಕ್ಷತೋಪಿ, ಎಲ್ಲ ಶಾಸ್ತ್ರಗಳನ್ನು ಕೂಡ ಪ್ರತ್ಯಕ್ಷವಾಗಿ ನಾನು ಕಂಡಿದ್ದೇನೆ. ಈಗ ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿರಬಹುದು, ಆದ್ರೆ ವಾಯುದೇವರಂತೂ ಇದ್ದದ್ದೇ. ಹೀಗಾಗಿ ನಾನು ಎಲ್ಲ ಶಾಸ್ತ್ರಗಳನ್ನ ನೋಡಿಯೇನೆ, ಅಧ್ಯಯನ ಮಾಡಿಯೇನೆ ನಿರ್ಣಾಯಕ ಶಾಸ್ತ್ರವನ್ನ, ಈ ನಿರ್ಣಯವನ್ನ ಬರಿತಾ ಇದ್ದದ್ದು. ಆ ನಿರ್ಣಾಯಕ ಶಾಸ್ತ್ರಜ್ಞಾನ ಇದ್ದೇ ಇದೆ ನನಗೆ, ಇದ್ದುಕೊಂಡೇನೆ ಈ ನಿರ್ಣಯ ಗ್ರಂಥವನ್ನ ಬರಿತಾ ಇದ್ದದ್ದು ಎಂಬುದನ್ನ ಈ ಮುಂದಿನ 7ನೇ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. 7ನೇ ಶ್ಲೋಕ. ದೇಶೇ ದೇಶೇ ತಥಾ ಗ್ರಂಥಾನ್, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್, ದೃಷ್ಟ್ವಾ ಚೈವ ಪೃಥಗ್ವಿಧಾನ್ ಯಥಾ ಸ ಭಗವಾನ್ ವ್ಯಾಸಃ, ಯಥಾ ಸ ಭಗವಾನ್ ವ್ಯಾಸಃ ಸಾಕ್ಷಾನ್ನಾರಾಯಣ ಪ್ರಭುಃ, ಸಾಕ್ಷಾನ್ನಾರಾಯಣ ಪ್ರಭುಃ ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್ ಯಥಾ ಸ ಭಗವಾನ್ ವ್ಯಾಸಃ ಸಾಕ್ಷಾನ್ನಾರಾಯಣ ಪ್ರಭುಃ ಎಂಬುದಾಗಿ 7ನೇ ಶ್ಲೋಕ. ಪದವಿಭಾಗ. ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚ ಏವ ಪೃಥಗ್ವಿಧಾನ್ ಯಥಾ ಸಹ ಭಗವಾನ್ ವ್ಯಾಸಃ ಸಾಕ್ಷಾತ್ ನಾರಾಯಣಃ ಪ್ರಭುಃ ಎಂಬುದಾಗಿ ಪದವಿಭಾಗ. ಏನ್ ಹೇಳಿದ್ದು? ಕೇವಲ ಜ್ಞಾನ ದೃಷ್ಟಿಯಿಂದ ಅಷ್ಟೇ ನಿರ್ಣಯವನ್ನ ಬರಿತಾ ಇದ್ದದಲ್ಲ, ಶಾಸ್ತ್ರ ದರ್ಶನವು ಕೂಡ ಪ್ರತ್ಯಕ್ಷವಾಗಿ ಆಗಿದೆ ನನಗೆ. ನಿರ್ಣಾಯಕ ಶಾಸ್ತ್ರ ಜ್ಞಾನವು ಪ್ರತ್ಯಕ್ಷವಾಗಿಯೇನೆ ಅದರ ಜ್ಞಾನ ಇದೆ ಎಂಬುದನ್ನ ಹೇಳ್ತಾ ಇದ್ದದ್ದು. ಹೇಗೆ ಅಂದ್ರೆ ಶ್ಲೋಕದಲ್ಲಿ ಹೇಳ್ತಾರೆ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್. ದೇಶೇ ದೇಶೆ, ಪೃಥಕ್ ದೇಶೆ ಅಂತ ಅರ್ಥ. ಪೃಥಕ್ ದೇಶೆ ಪೃಥಗ್ವಿಧಾನ್ ನಾನಾವಿಧ ನಿರ್ಣಯ ಪ್ರತಿಪಾದಕಾನ್ ಗ್ರಂಥಾನ್. ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ನಾನಾ ರೀತಿಯಾದಂತಹ ನಿರ್ಣಾಯಕ ಗ್ರಂಥಗಳಿವೆ. ಹೀಗಾಗಿ ನಿರ್ಣಾಯಕ ಗ್ರಂಥಗಳು ಇರ್ತಾ ಇದ್ದುದರಿಂದಾಗಿ ಆ ಎಲ್ಲ ಗ್ರಂಥಗಳನ್ನು ಆ ದೇಶದಲ್ಲಿ ಅವುಗಳನ್ನ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಎಲ್ಲೆಲ್ಲಿ ಯಾವ್ಯಾವ ಗ್ರಂಥಗಳಿವೆಯೋ
ಎಲ್ಲಾ ಗ್ರಂಥಗಳನ್ನು ಪ್ರತ್ಯಕ್ಷವಾಗಿ ನಾನು ನೋಡಿಯೇನೆ. ಅದು ಹೇಗೆ ನೋಡಿದ್ದು ಅಂದ್ರೆ ಅದನ್ನ ಇಟ್ಕೊಳ್ಬೇಕಿಲ್ಲ. ತಥಾ ಎಂಬುದರಿಂದ ತತ್ ಪ್ರಸಾದತಃ, ಅದು ಕೂಡ ನನ್ನ ಶಕ್ತಿಯಿಂದ ಅಂತ ಹೇಳಂಗಿಲ್ಲ ಶ್ರೀಮದಾಚಾರ್ಯರು. ತತ್ ಪ್ರಸಾದತಃ, ಆ ಭಗವಂತನ ಅನುಗ್ರಹದಿಂದಲೇನೆ ಆ ದೇಶಗಳಲ್ಲಿ ಇರುವಂತಹ ಎಲ್ಲ ನಿರ್ಣಾಯಕ ಗ್ರಂಥಗಳನ್ನ ಆ ಪ್ರತ್ಯಕ್ಷತಃ ಕಂಡದ್ದು. ದೃಷ್ಟ್ವಾ ಏವ ಅಂತಿದೆ. ದೇಶೇ ದೇಶೇ ತಥಾ ಗ್ರಂಥ ಪೃಥಗ್ವಿಧಾನ್ ತಥಾ ಗ್ರಂಥಾನ್ ದೃಷ್ಟ್ವಾ ಏವ, ನಾನಾ ರೀತಿಯಾದಂತಹ ಗ್ರಂಥಗಳನ್ನ ನೋಡಿಯೇನೆ. ಮತ್ತೆ ಹಿಂದೆ ಹಚ್ಕೋಬೇಕು. ಮತ್ತೆ ಆ ಭಗವಂತನ ಪ್ರಸಾದದಿಂದಲೇನೆ ನೋಡಿದ್ದು, ಭಗವಂತನ ಪ್ರೇರಣೆಯಿಂದಲೇನೆ ಈ ಒಂದು ನಿರ್ಣಾಯಕ ಈ ಒಂದು ಭಾಗವತ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರಿತಾ ಇದ್ದದ್ದು, ಹೇಳ್ತಾ ಇದ್ದದ್ದು ಅಂತ ಹಿಂದೆ ಬಂದಿದೆ. ಹರಿಣ ನಿರ್ಣಯಾನ್ ವಚ್ಮಿ. ಹಿಂಗ ಪ್ರತ್ಯಕ್ಷತ ಭಗವಂತನಿಂದ ಕೇಳಿ ಭಗವಂತನ ಅನುಗ್ರಹದಿಂದ ತಿಳಿದು ಹಂಗೂ ಈ ನಿರ್ಣಯವನ್ನ ಮಾಡ್ತಾ ಇದ್ದದ್ದು. ಅಷ್ಟೇ ಅಲ್ಲ, ಭಗವಂತನ ಅನುಗ್ರಹದಿಂದಲೇನೆ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂತಹ ಆ ಗ್ರಂಥಗಳನ್ನ ಪ್ರತ್ಯಕ್ಷವಾಗಿ ಕಂಡೇನೆ ಈ ಗ್ರಂಥಗಳ ನಿರ್ಣಯವನ್ನ ಮಾಡ್ತಾ ಇದ್ದದ್ದು ಎಂಬುದಾಗಿ ಶ್ರೀಮದಾಚಾರ್ಯರು ಇಲ್ಲಿ ತಾವು ಮಾಡುವಂತಹ ಈ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ಇದು ಸುಮ್ಮನೆ ಮಾಡಿದ್ದಲ್ಲ. ಎಲ್ಲ ರೀತಿಯಿಂದಲೂ ಕೂಡ ಅದಕ್ಕೆ ಪೂರಕವಾಗಿ ಒಳ್ಳೆಯ ಒಂದು ಸಾರ್ಥಕತೆಯನ್ನು ತಿಳಿಸುವ ಮುಖಾಂತರವಾಗಿ ಸುಮ್ಮನೆ ಇದು ದುರ್ಬಲವಾದಂತಹ ಗ್ರಂಥ ಅಲ್ಲ, ಭಾರಿ ಬಲಿಷ್ಠವಾದಂತಹ ಅರ್ಥಪೂರ್ಣವಾದಂತಹ ಒಳ್ಳೆಯ ನಿರ್ಣಯ ಇರುವಂತಹ ಗ್ರಂಥ ಅಂತನ್ಲಿಕ್ಕೆ ಎಲ್ಲ ಕಾರಣಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್ ಎಂಬುದಾಗಿ. ಮುಂದೆ ಮಯಾ ಕ್ರಿಯಮಾಣೋ ನಿರ್ಣಯ ಔಪದೇಶಿಕ ಇತ್ಯಾಹ. ಹಿಂದೆ ಮೊದಲಿಗೆ ಹೇಳಿದ್ದು ಭಗವಂತ ಅನುಗ್ರಹದಿಂದ ಅದರ ಜ್ಞಾನ ಪಡೆದುಕೊಂಡಿದ್ದೇನೆ ಅಂದ್ರೆ ಉಪದೇಶ ಮಾಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಭಗವಂತ ಅನುಗ್ರಹ ಇದೆ. ಭಗವಂತ ಅನುಗ್ರಹ ಇದ್ದಿದ್ದಕ್ಕೇನೆ ಎಲ್ಲವೂ ಜ್ಞಾನ ಬಂದುಬಿಟ್ಟಿದೆ. ಮತ್ತೊಂದು ಸ್ವಯಂ ತಾವು ಎಲ್ಲ ಕಡೆಗೆ ಹೋಗಿ ಎಲ್ಲ ಕಡೆಗೆ ಇರ್ತಕ್ಕಂತಹ ಗ್ರಂಥಗಳನ್ನ ಪ್ರತ್ಯಕ್ಷವಾಗಿ ಕಂಡು ಅದನ್ನು ತಿಳಿದುಕೊಂಡಿದ್ದೇನೆ ಅಂತ ಹೇಳಿದರು. ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಮಯಾ ಕ್ರಿಯಮಾಣೋ ನಿರ್ಣಯ, ನಾನು ಮಾಡ್ತಾ ಇರ್ತಕ್ಕಂತಹ ನಿರ್ಣಯ ಬರೀ ಇಷ್ಟೇ ಅಲ್ಲ, ಔಪದೇಶಿಕ ಇತ್ಯಾಹ ಯಥಾ ಇತಿ. ಉಪದೇಶವನ್ನ ಪಡೆದುಕೊಂಡು, ಬರೇ ಅನುಗ್ರಹ ಭಗವಂತ ಅನುಗ್ರಹದಿಂದ ಅಂತಷ್ಟೇ ಅಲ್ಲ, ಬರೇ ನೋಡಿ ಅಂತ ಅಷ್ಟೇ ಅಲ್ಲ, ಭಗವಂತನ ಉಪದೇಶನೂ ಮಾಡಿದ್ದಾನೆ ನನಗೆ. ಯಥಾಸ ಭಗವಾನ್ ವ್ಯಾಸ ಸಾಕ್ಷಾನ್ ನಾರಾಯಣ ಪ್ರಭು. ಸಾಕ್ಷಾತ್ ಭಗವಂತನಾದಂತಹ ವೇದವ್ಯಾಸ ದೇವರು ನಾರಾಯಣ ಆ ಪ್ರಭು ಸ್ವಾಮಿಯಾದಂತಹ ನಾರಾಯಣ ಭಗವಂತ ಅವನೇ ನನಗೆ ಉಪದೇಶವನ್ನು ಮಾಡಿದ್ದಾನೆ. ಉಪದೇಶವನ್ನು ಸಾಕ್ಷಾತ್ ಭಗವಂತನ ಉಪದೇಶ ಮಾಡಿದ್ದರಿಂದಾಗಿ ಆ ಉಪದೇಶವನ್ನ ಪಡೆದುಕೊಂಡು ಈ ನಿರ್ಣಯವನ್ನ ಮಾಡ್ತಾ ಇದ್ದದ್ದು ಎಂಬುದನ್ನ ಶ್ರೀಮದಾಚಾರ್ಯರು ಯಥಾಸ ಭಗವಾನ್ ವ್ಯಾಸ ಸಾಕ್ಷಾತ್ ನಾರಾಯಣ ಪ್ರಭು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದರ ಮುಂದಿನ ಶ್ಲೋಕದಲ್ಲಿ ಆ ಶಬ್ದಗಳಿವೆ. ಇಲ್ಲಿ ಬಂದದ್ದಿಷ್ಟೇ. ಇಲ್ಲಿ ಈ ಶ್ಲೋಕದಲ್ಲಿ ಯಥಾಸ ಭಗವಾನ್ ವ್ಯಾಸ ಸಾಕ್ಷಾತ್ ನಾರಾಯಣ ಪ್ರಭು, ಬರೀ ದೇವರ ಹೆಸರೇವೆ. ಭಗವಾನ್ ವ್ಯಾಸ ಸಾಕ್ಷಾ ನಾರಾಯಣ ಪ್ರಭು, ದೇವರು. ಮುಂದೆ ಏನ್ ಮಾಡಿದ ಅಂತ ಹೇಳಿಲ್ಲ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಕ್ರಿಯಾಪದ ಇದೆ, ಅದನ್ನ ಮುಂದಿನ ಶ್ಲೋಕ ಹೇಳುವಾಗ ತಿಳಿದುಕೊಳ್ಳಬೇಕು. ಮುಂದಿನ ಶ್ಲೋಕ 8ನೇ ಶ್ಲೋಕ. ಜಗಾದ ಭಾರತಾದ್ಯೇಷು ಜಗಾದ ಭಾರತಾದ್ಯೇಷು ತಥಾ ವಕ್ಷ್ಯೇತ ದೀಕ್ಷಯಾ ತಥಾ ವಕ್ಷ್ಯೇತ ದೀಕ್ಷಯಾ ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ ಭಾರತಾರ್ಥಾನುಸಾರತಃ ಜಗಾದ ಭಾರತಾದ್ಯೇಷು ತಥಾ ವಕ್ಷ್ಯೇತ ದೀಕ್ಷಯಾ ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ ಎಂಬುದಾಗಿ 8ನೆಯ ಶ್ಲೋಕ. ಪದವಿಭಾಗ. ಜಗಾದ ಭಾರತಾದ್ಯೇಷು ತಥಾ ವಕ್ಷ್ಯೆ ತದೀಕ್ಷಯಾ ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ
ಭಾರತಾರ್ಥಾನುಸಾರತಃ ಹೇಗಿದೆಯೋ ಹಾಗೆ ಪದಚ್ಛೇದ. ಏನ್ ಹೇಳಿದ್ದು ನೋಡಿ, ಹಿಂದಿನ ಶ್ಲೋಕದಲ್ಲಿ ಯಥಾ ಅಂತ ಬಂದಿದೆ. ಯಥಾ ಅಂತಿದೆ ಅಂದ್ರೆ ತಥಾ ಅಂತ ಬರಬೇಕು. ಅಲ್ಲಿಗೆ ಒಂದು ವಿಷಯ ಮುಗಿತದೆ. ಹಿಂದಿನ ಶ್ಲೋಕದಲ್ಲಿ ಯಥಾಸ ಭಗವಾನ್ ವ್ಯಾಸಃ ಸಾಕ್ಷಾನ್ ನಾರಾಯಣ ಪ್ರಭು ಅಂತ ಇದೆ. ಮುಂದಿನ ಶ್ಲೋಕದಲ್ಲಿ ಅನ್ವಯ ಮಾಡಿಕೊಂಡು ಮುಗಿಸ್ಬೇಕು ಅಲ್ಲಿಗೆ. ಜಗಾದ ಭಾರತಾದ್ದೇಶು ತಥಾ ವಕ್ಷೇ ತದೀಕ್ಷಯ. ಯಾವ ರೀತಿಯಾಗಿ ಭಗವಂತ ಸಾಕ್ಷಾತ್ ನಾರಾಯಣ ಸ್ವಾಮಿಯಾದಂತಹ ಭಗವಂತ ಜಗಾದ ನನಗೆ ಎಲ್ಲ ಗ್ರಂಥಗಳನ್ನ ಉಪದೇಶ ಮಾಡಿದ್ದಾನೋ, ಜಗಾದ. ಹೀಗಾಗಿ ತದೀಕ್ಷಯ ವಕ್ಷೆ, ಆ ಭಗವಂತನ ಈಕ್ಷೆ, ಭಗವಂತನ ಇಚ್ಛೆಯಿಂದ, ಭಗವಂತನ ಪ್ರೇರಣೆಯಿಂದ ಆ ನಿರ್ಣಯವನ್ನ ನಾನು ಬರಿತಾ ಇದ್ದೇನೆ. ಇದನ್ನಿಟ್ಕೋಬೇಕು. ಟಿಪ್ಪಣಿಕ ಬರೀತಾರೆ, ತದೀಕ್ಷಯ ಎಂಬುದಕ್ಕೆ ತತ್ತಜ್ಞಾನೇನ ತತ್ಪ್ರೇರಣಯಾವ, ಆ ಭಗವಂತನ ಪ್ರೇರಣೆಯಿಂದ ಭಾರತಾದ್ಯೇಷು ಗ್ರಂಥೇಶು, ಭಾರತಾದಿ ಮೊದಲಾದಂತಹ ಗ್ರಂಥಗಳಲ್ಲಿ ವ್ಯಾಸಃ ಮಾಂ ಪ್ರತಿ ಯಥಾರ್ಥಂ ಜಗಾದ, ಈ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ವೇದವ್ಯಾಸ ದೇವರು ನನ್ನನ್ನು ಕುರಿತು ಯಥಾರ್ಥವಾಗಿ ಆ ಎಲ್ಲ ವಿಷಯಗಳನ್ನು ನನಗೆ ಹೇಳಿಕೊಟ್ಟಿದ್ದಾರೆ, ಉಪದೇಶ ಮಾಡಿದ್ದಾರೆ. ಹೀಗಾಗಿ ನೋಡಿ ಅದನ್ನೇ ಹೇಳಿದ್ದು, ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕ ಅನ್ವಯ ಮಾಡಿಕೊಳ್ಬೇಕು. ಯಥಾ ಸಹ ಭಗವಾನ್ ವ್ಯಾಸಃ ಸಾಕ್ಷಾತ್ ನಾರಾಯಣ ಪ್ರಭು ಭಾರತಾಧ್ಯೇಶು ಮಾಂ ಪ್ರತಿ ಜಗಾದ ಅಂತ ಇಟ್ಕೋಬೇಕು. ಮಾಂ ಪ್ರತಿ ಅಂತ ಇಟ್ಕೋಬೇಕು. ಯಥಾರ್ಥಂ ಜಗಾದ, ಯಥಾರ್ಥವಾಗಿ ಏನು ಹೇಳಿದ್ದಾರೋ, ಹೇಗೆ ಹೇಳಿದ್ದಾನೋ ಭಗವಂತ, ತಥಾ ಹಾಗೆ ತಥಾ ಸರ್ವಶಾಸ್ತ್ರಾರ್ಥಂ ಸಂಕ್ಷೇಪಾತ್ ವಕ್ಷೆ, ಸರ್ವಶಾಸ್ತ್ರಗಳ ಅರ್ಥವನ್ನ ಸಂಕ್ಷೇಪವಾಗಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ, ಇದು ಸಂಕ್ಷೇಪನೆ. ಯಾಕೆಂದ್ರೆ ಮಹಾಭಾರತ, ಮೂಲ ಮಹಾಭಾರತವನ್ನು ತೆಗೆದುಕೊಂಡ್ರೆ ಹಿಂದೆ ತಿಳಿದಂತೆ 60 ಲಕ್ಷ ಶ್ಲೋಕ ವಿಸ್ತೃತವಾದಂತಹದ್ದು. ಅದರ ಮುಂದೆ ಇದು ಕೇವಲ 5,000 ಶ್ಲೋಕ ಇದ್ದದ್ದು. ಹೀಗಾಗಿ ಬಹಳ ಇದು ಸಂಕ್ಷೇಪವಾಗಿ ಇದ್ದದ್ದು. ಹೀಗಾಗಿ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದದ್ದು ಸರ್ವಶಾಸ್ತ್ರಾರ್ಥಂ ಸಂಕ್ಷೇಪಾತ್ ವಕ್ಷೆ. ಎಲ್ಲ ಶಾಸ್ತ್ರಗಳ ಅರ್ಥ, ಬರೀ ಮಹಾಭಾರತನೇ 60 ಲಕ್ಷ ಶ್ಲೋಕ ಇದ್ದದ್ದು, ಇನ್ನು ಬೇರೆ ಬೇರೆ ಶಾಸ್ತ್ರಗಳು ಇವೆ ಅಲ್ಲ, ಎಲ್ಲ ಶಾಸ್ತ್ರಗಳು ಬಹಳ ಇವೆ. ಹೀಗಾಗಿ ಅದರ ಮುಂದೆ 5,000 ಶ್ಲೋಕ ಸಂಕ್ಷೇಪನೆ. ಹೀಗಾಗಿ ಅದಕ್ಕೆ ಶ್ರೀಮದಾಚಾರ್ಯರು ಸರ್ವಶಾಸ್ತ್ರಾರ್ಥಂ ಸಂಕ್ಷೇಪಾತ್ ವಕ್ಷೆ, ಎಲ್ಲ ಶಾಸ್ತ್ರಗಳ ಅರ್ಥವನ್ನ ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಇದರ ಮೇಲೆ ಒಂದು ಪ್ರಶ್ನೆ ಮಾಡಿಕೊಂಡು ಮುಂದಿನ ಶಬ್ದಕ್ಕೆ ಅವತಾರಿ ಕೊಡ್ತಾರೆ. ವಿರೋಧೇ ತವ ನಿರ್ಣಾಯಕಂ ಕಿಂ. ಈ ಭಗವಂತ ಉಪದೇಶ ಮಾಡಿದ್ದಾನೆ, ಉಪದೇಶವನ್ನು ತಿಳಿದುಕೊಂಡು ನಾನು ಮಾಡ್ತಾ ಇದ್ದೇನೆ, ನಿರ್ಣಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಮಾಡುವಂತಹ ನಿರ್ಣಯಗಳಲ್ಲಿ ಏನಾದರೂ ವಿರೋಧ ಬಂದ್ರೆ ಏನು, ನಿಮ್ಮ ಮಾತಿಗೆ ಏನಾದರೂ ವಿರೋಧ ಬಂದ್ರೆ ಏನು ಅಂತ ಕೇಳಿದ್ರೆ, ಹಾಗೆ ವಿರೋಧ ಬರೋದಿಲ್ಲ. ಯಾಕೆ ಅಂದ್ರೆ ಭಾರತಾರ್ಥಾನುಸಾರತಃ, ನಾ ಹೇಗೆ ಮಾಡ್ತಾ ಇದ್ದು ನಿರ್ಣಯ ಅಂತಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ಮುಂದಿನ ಕೊನೆಯ ಪಾದ, ಭಾರತಾರ್ಥಾನುಸಾರತಃ, ಭಾರತ ಮಹಾಭಾರತ ಗ್ರಂಥ ಏನಿದೆಯೋ ಆ ಅರ್ಥಕ್ಕೆ ಅನುಸಾರವಾಗಿಯೇನೆ, ಅರ್ಥಕ್ಕೆ ವಿಪರೀತವಾಗಿ ಅದರ ವಿರುದ್ಧವಾಗಿ ಯಾವುದನ್ನು ಹೇಳೋದಿಲ್ಲ, ಅದಕ್ಕೆ ಅನುಸಾರವಾಗಿಯೇನೆ ಈ ನಿರ್ಣಯವನ್ನ ಸರ್ವಥ ವಿರೋಧ ಬರೋದಿಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಬಹುತ್ವೇ ಅನುಪಾದೇಯಂ ಸ್ಯಾತ್ ಇತ್ಯತಃ ಸಂಕ್ಷೇಪಾತ್ ಎಂಬ ಶಬ್ದಕ್ಕೆ ಸಾರ್ಥಕತೆಯನ್ನು ಕೊಡ್ತಾರೆ. ಇಲ್ಲ, ಹಿಂಗ್ ನಿರ್ಣಯವನ್ನ ಮಾಡ್ತೀನಿ ಅಂತ ಹೊರಟಿರಿ ನೀವು, ಬಹಳ ಮಾಡಿಬಿಟ್ರ, ನಿರ್ಣಯವನ್ನೇ ಬಹಳ ಶ್ಲೋಕಗಳಿಂದ ಮಾಡಿಬಿಟ್ರೆ ಅದನ್ನ ಯಾರು ಓದಂಗೆ ಇರಲ್ಲ, ಅನುಪಾದೇಯ ಆಗ್ಬಿಡ್ತು, ಯಾರು ಅದನ್ನು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಏನು ಉಪಯೋಗ ಅಂತಂದ್ರೆ ಅದಕ್ಕೆ ಹೇಳಿದ್ದು ಶ್ರೀಮದಾಚಾರ್ಯರು ಸಂಕ್ಷೇಪಾತ್ ವಕ್ಷೆ, ಅದಕ್ಕಾಗಿಯೇನೆ ಸಂಕ್ಷೇಪವಾಗಿ ಹೇಳ್ತೇನೆ. ಸಂಕ್ಷೇಪವಾಗಿ ಹೇಳಿದ್ರಿಂದ ಎಲ್ಲರೂ ಅದನ್ನ ಓದ್ತಾರೆ, ಓದಿದಾಗ ಆ ನಿರ್ಣಯವನ್ನ ಮಾಡಿಕೊಳ್ಳಿಕ್ಕಾಗ್ತದೆ, ಸರಿಯಾದಂತಹ ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಆಗ್ತದೆ. ಅದಕ್ಕಾಗಿ ಸಂಕ್ಷೇಪವಾಗಿ, ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ವಕ್ಷೆ, ಸಂಕ್ಷೇಪವಾಗಿ ಸರ್ವಶಾಸ್ತ್ರಗಳ ಅರ್ಥವನ್ನ ಮಹಾಭಾರತ ಗ್ರಂಥಕ್ಕೆ ಅನುಸಾರವಾಗಿಯೇನೆ ಅದರ ನಿರ್ಣಯವನ್ನ ಹೇಳುತ್ತೇನೆ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ರೀತಿಯಿಂದ
ಅರ್ಥವನ್ನ ವ್ಯಾಖ್ಯಾನ ಮಾಡ್ತಾರೆ. ಯದ್ವಾ ಮಯಾ ಕ್ರಿಯಮಾಣೋ ನಿರ್ಣಯಃ ವೇದವ್ಯಾಸ ಸಮ್ಮತಃ ಇತಿ ವದನ್ ಆದೌ ಭಾರತಾರ್ಥಾನುಸಾರೇಣ ಸಂಕ್ಷೇಪೇಣ ಸರ್ವಶಾಸ್ತ್ರಾರ್ಥಂ ವಕ್ಷೇತಿ ಪ್ರತಿಜ್ಞಾಂತರಂ ಕರೋತಿ. ಇನ್ನು ನಿರ್ಣಯವನ್ನ ಮಹಾಭಾರತಕ್ಕೆ ನಿರ್ಣಯವನ್ನ ಮಾಡೋದಕ್ಕಿಂತ ಮೊದಲಿಗೇನೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಮಾಡುವಂತಹ ಈ ನಿರ್ಣಯ ಮಹಾಭಾರತಕ್ಕೆ ನಿರ್ಣಯವನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ನೋಡಿ, ಇಷ್ಟೊತ್ತು 1ನೇ ಅಧ್ಯಾಯ ಇದ್ದದ್ದೇನಿದು ಮಹಾಭಾರತಕ್ಕೆ ನಿರ್ಣಯ ಮಾಡಿದ್ದಲ್ಲ, ಅದು ಬೇರೆ ಶಾಸ್ತ್ರಗಳ ಸರ್ವಶಾಸ್ತ್ರಾರ್ಥ ನಿರ್ಣಯ. ಅದು 1ನೇ ಅಧ್ಯಾಯ. ಇದರ ಮುಂದಿನ ಅಧ್ಯಾಯಗಳು ಮೊದಲೇ ಹೇಳಿದ್ದಾರೆ, ಮಹಾಭಾರತ ವಾಕ್ಯಗಳಿಂದಲೇನೆ ಮಹಾಭಾರತದ ವಾಕ್ಯಗಳ ನಿರ್ಣಯವನ್ನು ಮಾಡ್ಲಿಕ್ಕೆ ಹೊರಟದ್ದು. ಯಾಕೆ ಅಂದ್ರೆ ಶ್ಲೋಕಗಳು ವ್ಯತ್ಯಸ್ತವಾದ್ದರಿಂದ, ಅನೇಕ ರೀತಿ ವ್ಯತ್ಯಾಸ ಆದ್ದರಿಂದ ಮಾಡ್ಲಿಕ್ಕೆ ಹೊರಟದ್ದು ಅಂತ ಹೇಳಿದ್ದು. ಅದಕ್ಕೆ ಇಲ್ಲಿ ಮೊದಲಿಗೆ ಹೇಳ್ತಾ ಇದ್ದಾರೆ, ಇನ್ನೂ ನಿರ್ಣಯವನ್ನ ಮಾಡೋಕ್ಕಿಂತ ಮೊದಲಿಗೇನೆ ನಾನು ಮಾಡುವಂತಹ ಈ ನಿರ್ಣಯ ಇದು ವೇದವ್ಯಾಸ ದೇವರಿಗೆ ಇದು ಸಮ್ಮತ ಅಲ್ಲ, ಸುಮ್ಮನೆ ಇವರಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದ್ದಾರೆ, ಅದಕ್ಕೆ ನಿರ್ಣಯವನ್ನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅವರಿಗೆ ಇದಕ್ಕೆ ಇವ್ರು ಮಾಡುವಂತಹ ನಿರ್ಣಯ ಗ್ರಂಥಕ್ಕೆ ಇಷ್ಟ ಅದನೋ ಇಲ್ಲೋ ಗೊತ್ತಿಲ್ಲ, ಇವ್ರು ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಳ್ಳಬೇಡಿ. ಇವರು ಮಾಡುವಂತಹ ಈ ನಿರ್ಣಯ ಇದು ವೇದವ್ಯಾಸ ದೇವರ ಮತ, ಅವರಿಗೂ ಇದು ಇಷ್ಟವೇ. ಭಗವಂತನ ಹೇಳಿ ಮಾಡಿಸ್ತಾ ಇದ್ದದ್ದು ಭಗವಂತನಿಗೆ ವೇದವ್ಯಾಸ ದೇವರಿಗೆ ಇದು ಇಷ್ಟವೇ ಇದು ಅಂತ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಭಾರತಾರ್ಥಾನುಸಾರತಃ ಸಂಚಯ ಅಂತ ಅನ್ನೋ ಮುಖಾಂತರವಾಗಿ ಭಾರತಾರ್ಥಾನುಸಾರತಃ ವೇದವ್ಯಾಸ ದೇವರು ಉಪದೇಶ ಮಾಡಿದ್ದಾರೆ. ಅವರು ಉಪದೇಶ ಮಾಡಿದಂತಹ ಮಹಾಭಾರತ ಗ್ರಂಥದ ಅರ್ಥಕ್ಕೆ ಅನುಸಾರವಾಗಿಯೇ ಸಂಕ್ಷೇಪವಾಗಿ ಇಲ್ಲಿ ಹೇಳ್ತಾ ಇದ್ದದ್ದು ಅಂದ್ರೆ ವೇದವ್ಯಾಸ ದೇವರಿಗೆ ಇದು ಸಮ್ಮತವಾದದ್ದು ಅಂತ ತಿಳಿಸಿಕೊಟ್ರು. ಸರ್ವಶ್ಚಾಸೌ ಶಾಸ್ತ್ರಾಣಾಮರ್ಥ ತಂ ಸರ್ವಶಾಸ್ತ್ರಾರ್ಥಂ ಎಂಬುದಾಗಿ ಸಮಾಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಶ್ಲೋಕದಿಂದ ತಿಳಿಸಿಕೊಟ್ಟದ್ದು ವೇದವ್ಯಾಸ ದೇವರು ಉಪದೇಶ ಮಾಡಿದ್ದರಿಂದ, ಅವರ ಉಪದೇಶದ ಅನುಗ್ರಹದಿಂದಾಗಿ ಅದರಿಂದಲೂ ಕೂಡ ಈ ಮಹಾಭಾರತಕ್ಕೆ ನಿರ್ಣಯವನ್ನ ಸಂಕ್ಷೇಪವಾಗಿ ಬರಿತಾ ಇದ್ದದ್ದು. ಎಲ್ಲರಿಗೂ ಓದಲಿಕ್ಕೆ ಅದನ್ನ ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗಲಿ ಅನ್ನುವುದಕ್ಕಾಗಿ ಸಂಕ್ಷೇಪವಾಗಿ ಅದನ್ನ ನಿರ್ಣಯವನ್ನ ಮಾಡ್ತಾ ಇದ್ದದ್ದು. ಇದು ವೇದವ್ಯಾಸರಿಗೂ ಸಮ್ಮತ ಎಂಬುದನ್ನ ಈ ಶ್ಲೋಕದಿಂದ ತಿಳಿಸಿಕೊಟ್ರು. ಇದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದದ್ದು ಅಂದ್ರೆ ಇದಕ್ಕೆ ಅವತಾರ ಕೊಡ್ತಾರೆ. ನಾನು ವಿಶೇಷ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆಚಾರ್ಯ, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಇದೆ, ಹಾಗೆ ಇದೆ. ಹರಿಯೇ ನಮಃ. ಹಂಗೆ ಇದೆ. ಹರೇ ನಮಃ. ಇವಾಗ ಪರವಾಗಿಲ್ಲ, ಇವಾಗ ಪರವಾಗಿಲ್ಲ. ಮತ್ತೆ ಮತ್ತೆ ಹಂಗೆ ಮತ್ತೆ ವಿಶೇಷತಃ ಹರೇ ನಮಃ. ಹರಿಯೇ ನಮಃ ಕೇಳುತ್ತೆ, ಮುಂದೆ ಕೇಳೋದು ಹರಿಯೇ ನಮಃ ಕೇಳುತ್ತೆ. ಹರಿಯೇ ನಮ್ಮಿಂದ ಮುಂದೆ ಹೋಗಲ್ಲ, ಕೇಳಿಸ್ತಾ ಇಲ್ಲ. ಕೇಳಿಸ್ತ ನೋಡಿ. ನಾನು ವಿಶೇಷತಃ ಭಾರತಾರ್ಥಾನುಸಾರೇಣ ಸರ್ವಶಾಸ್ತ್ರ ಅರ್ಥ ನಿರ್ಣಯಕರಣೆ ಕೋ ಹೇತು ಇತ್ಯತಃ ಆಹ. ಏನ್ ಹೇಳಿದ್ದಿಲ್ಲಿ? ಸರ್ವಶಾಸ್ತ್ರಾರ್ಥಂ ಸಂಕ್ಷೇಪಾದ್ ವಕ್ಷೇ ಅಂತ ಹೇಳಿದ್ದು ಶ್ರೀಮದಾಚಾರ್ಯರು 8ನೇ ಶ್ಲೋಕದಲ್ಲಿ. ಎಲ್ಲ ಶಾಸ್ತ್ರಗಳ ಅರ್ಥವನ್ನ ಸಂಕ್ಷೇಪವಾಗಿ ಹೇಳುತ್ತೇನೆ. ಅದು ಹೇಗೆ ಅಂದ್ರೆ ಭಾರತಾರ್ಥಾನುಸಾರತಃ, ಭಾರತ ವಾಕ್ಯಗಳ ಅರ್ಥಕ್ಕೆ ಅನುಸಾರವಾಗಿ ಎಲ್ಲ ಶಾಸ್ತ್ರಗಳ ಅರ್ಥವನ್ನ ಹೇಳ್ತೇನೆ, ನಿರ್ಣಯವನ್ನ ಹೇಳ್ತೇನೆ ಅಂತ ಹೇಳಿದ್ದು. ಅದಕ್ಕೇನ್ ಪ್ರಶ್ನೆ ಮಾಡ್ತಾ ಇದ್ದುದು ಅಂದ್ರೆ, ವಿಶೇಷತಃ ಭಾರತಾರ್ಥಾನುಸಾರೇಣ, ವಿಶೇಷವಾಗಿ ಭಾರತದ ಅರ್ಥವನ್ನ ಅನುಸರಿಸಿಕೊಂಡು, ಮಹಾಭಾರತ ಗ್ರಂಥದ ಅರ್ಥವನ್ನ ಅನುಸರಿಸಿಕೊಂಡು ಎಲ್ಲಾ ಶಾಸ್ತ್ರಗಳ ಅರ್ಥಗಳ ನಿರ್ಣಯವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಗ್ರಂಥವನ್ನ ತೆಗೆದುಕೊಂಡು,
ಒಂದು ಗ್ರಂಥದ ಅರ್ಥವನ್ನು ಇಟ್ಟುಕೊಂಡು ಇನ್ನು ಉಳಿದೆಲ್ಲ ಶಾಸ್ತ್ರ ಗ್ರಂಥಗಳನ್ನ ಇದು ಹಿಂಗೆ ಇದಕ್ಕೆ ಈ ಗ್ರಂಥಕ್ಕೆ ಈ ವಿಷಯಕ್ಕೆ ಇದೇ ರೀತಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂದ್ರೆ ಮಹಾಭಾರತದಲ್ಲಿ ಹೀಗಿದೆ ಅಂತ ಮಹಾಭಾರತವನ್ನೇ ಇಟ್ಟುಕೊಂಡು ಎಲ್ಲ ಗ್ರಂಥಗಳ ಅರ್ಥವನ್ನ ನಿರ್ಣಯ ಮಾಡ್ಲಿಕ್ಕೆ ಮಾಡ್ತೇನೆ ಅಂತ ಹೇಳಿದ್ದು. ಅದು ಯಾಕೆ ಅಂತ ಪ್ರಶ್ನೆ. ಎಲ್ಲಾ ಶಾಸ್ತ್ರಗಳ ಅರ್ಥವನ್ನು ನಿರ್ಣಯ ಮಾಡುವ ಸಲುವಾಗಿ ಮಹಾಭಾರತದ ಅರ್ಥವನ್ನ ಇದನ್ನೇ ಅನುಸರಣೆ ಮಾಡ್ಲಿಕ್ಕೆ ಏನು ಕಾರಣ? ಬೇರೆ ಗ್ರಂಥವನ್ನ ಇಟ್ಟುಕೊಂಡು ಮಾಡಬಹುದಾಗಿತ್ತಲ್ಲ. ಇದೇ ಗ್ರಂಥವನ್ನೇ ಎಲ್ಲಾ ಶಾಸ್ತ್ರಗಳ ಅರ್ಥವನ್ನು ನಿರ್ಣಯ ಮಾಡ್ಲಿಕ್ಕೆ ಇಟ್ಕೊಳ್ತಾ ಇದ್ದದ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ನಿರ್ಣಯ ಇತಿ 9ನೇ ಶ್ಲೋಕ, 2 ಪಾದ ಇದೆ. ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ಪರಿಕೀರ್ತಿತಂ. ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ಪರಿಕೀರ್ತಿತಂ ಎಂಬುದಾಗಿ 9ನೇ ಶ್ಲೋಕ ಪದವಿಭಾಗ. ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ಪರಿಕೀರ್ತಿತಂ. ಈ ಪ್ರಶ್ನೆ ಕೇಳಿದ್ದು ಮಹಾಭಾರತದ ಅರ್ಥವನ್ನೇ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳಿಗೆ ಅರ್ಥವನ್ನ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಟ್ಟರು. ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ನಿರ್ಣಯ ಪರಿಕೀರ್ತಿತಂ. ಮಹಾಭಾರತವನ್ನು ಏನಂತ ಹೇಳಿದ್ದಾರೆ ಎಲ್ಲರೂ, ಏನಂತ ಮಹಾಭಾರತವನ್ನ ಕರೆದಿದ್ದಾರೆ ಅಂತಂದ್ರೆ ಸರ್ವಶಾಸ್ತ್ರಾಣಾಂ ನಿರ್ಣಯ, ಎಲ್ಲ ಶಾಸ್ತ್ರಗಳಿಗೂ ಕೂಡ ನಿರ್ಣಯ ಗ್ರಂಥ ಇದು ಮಹಾಭಾರತ ಅಂತ ಕರೆದಿದ್ದು. ನಿರ್ಣೀಯಂತೆ ಅನೇನ ಇತಿ ನಿರ್ಣಯ. ಇದನ್ನ ನಿರ್ಣಯ ಅಂತ ಯಾಕೆ ಕರೆದು ಅಂದ್ರೆ ನಿರ್ಣೀಯಂತೆ ಅನೇನ ಇತಿ, ಇದರಿಂದ ನಿರ್ಣಯವನ್ನ ಮಾಡ್ಲಿಕ್ಕೆ ಬರ್ತದೆ. ಮಹಾಭಾರತವನ್ನು ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳಿಗೆ ನಿರ್ಣಯವನ್ನ ಮಾಡ್ಲಿಕ್ಕೆ ಬರ್ತದೆ, ಅದಕ್ಕೆ ನಿರ್ಣಯ ಅಂತ ಇದನ್ನೆಲ್ಲರೂ ಕರೆದಿದ್ದಾರೆ, ಎಲ್ಲ ಶಾಸ್ತ್ರಗಳು ಅಂಗೀಕಾರ ಮಾಡಿವೆ. ಅದಕ್ಕಾಗಿ ನಿರ್ಣಾಯಕಂ ಇತಿ ಪುರಾಣೇಶು ಉಕ್ತಂ. ಅನೇಕ ಪುರಾಣಗಳಲ್ಲಿ ಇದನ್ನ ಮಹಾಭಾರತವನ್ನ ನಿರ್ಣಾಯಕ ಗ್ರಂಥ ಅಂತ ಕರೆದಿದ್ದಾರೆ. ಹೀಗಾಗಿ ನಿರ್ಣಾಯಕ ಗ್ರಂಥ ಅಂತ ಕರೆದಿದ್ದರಿಂದಾಗಿ, ಎಲ್ಲ ಪುರಾಣಗಳಿಂದಲೇ ಕರೆದಿದ್ದರಿಂದಾಗಿ ಎಲ್ಲಾ ಪುರಾಣಗಳ ಅರ್ಥವನ್ನ ನಿರ್ಣಯ ಮಾಡಬೇಕಾದರೆ ಈ ಮಹಾಭಾರತವನ್ನೇ ಇಟ್ಟುಕೊಂಡು ನಿರ್ಣಯ ಮಾಡಬೇಕು ಅನ್ನುವುದಕ್ಕಾಗಿಯೇ ಈ ನಿರ್ಣಾಯಕ ಗ್ರಂಥ ಆದ್ದರಿಂದಲೇನೆ ಅದಕ್ಕೆ ಶ್ರೀಮದಾಚಾರ್ಯರು ಭಾರತಾರ್ಥಾನುಸಾರತಃ, ಮಹಾಭಾರತದಕ್ಕೆ ಅರ್ಥಕ್ಕೆ ಅನುಸಾರವಾಗಿ ಎಲ್ಲ ಶಾಸ್ತ್ರಗಳ ಅರ್ಥವನ್ನ ಹೇಳ್ತೇನೆ, ನಿರ್ಣಯ ಮಾಡ್ತೇನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಯಾಕೆ ಅಂತ ಕಾರಣ ಕೊಟ್ಟರು. ನಿರ್ಣಯ ಸರ್ವಶಾಸ್ತ್ರಾಣ ಭಾರತಂ ಪರಿಕೀರ್ತಿತಂ. ಮಹಾಭಾರತ ಉತ್ತಮವಾದಂತಹ ಗ್ರಂಥ ಇದು, ಎಲ್ಲ ಶಾಸ್ತ್ರಗಳಿಗೂ ಉತ್ತಮವಾದಂತಹ ಗ್ರಂಥ, ವೇದಗಳಿಗಿಂತಲೂ ಉತ್ತಮವಾದಂತಹ ಗ್ರಂಥ. ಹೀಗಾಗಿ ಈ ಗ್ರಂಥವನ್ನ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ ಮಾಡುತ್ತದೆ ಅಂತ ಶ್ರೀಮದಾಚಾರ್ಯರು ಉತ್ತರವನ್ನ ಕೊಟ್ರು. ಇದರ ಮುಂದೆ ಮಹಾಭಾರತ ಇದು ನಿರ್ಣಾಯಕ ಗ್ರಂಥ, ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡುವ ಮುಖಾಂತರವಾಗಿ ಈ ಎಲ್ಲ ಶಾಸ್ತ್ರಗಳಿಗಿಂತಲೂ ಕೂಡ ಈ ಮಹಾಭಾರತ ಗ್ರಂಥ ಇದು ಉತ್ತಮ ಗ್ರಂಥ ಎಂಬುದನ್ನ ದೃಷ್ಟಾಂತ ಕೊಡುವ ಮುಖಾಂತರವಾಗಿ ಆ ಮಹಾಭಾರತ ಉತ್ತಮ ಗ್ರಂಥ ಎಂಬುದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಕೊಟ್ಟು ಅದನ್ನ ಸಮರ್ಥನೆಯನ್ನು ಮಾಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.